ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ನಾನಿವತ್ತು ನಿಮಗೆಲ್ಲ ಹೇಳೋಕೆ ಹೊರಟಿರೋದು ಹೃದಯದ ವಿಷಯ. ಲಬ್ ಡಬ್ ಅಂತ ಬಡ್ಕೊಳ್ಳೋ ನಮ್ಮ ಹಾರ್ಟ್ 1 ಸೆಕೆಂಡ್ ಲಬ್ ಡಬ್ ಅನ್ನೋದು ನಿಲ್ಲಿಸಿದ್ರು ಮುಗೀತು, ನಮ್ಮ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತೆ. ಮನುಷ್ಯನ ದೇಹಕ್ಕೆ ಒಂದು ರೀತಿ ಇಂಜಿನ್ ಇದ್ದಂಗೆ ಅಂದ್ರೂ ತಪ್ಪಾಗಲ್ಲ. ಅದು ಸ್ಟಾಪ್ ಆದರೆ ಉಸಿರು ನಿಂತೇ ಹೋಗುತ್ತೆ. ಇತ್ತೀಚೆಗಂತೂ ಹೃದಯಾಘಾತ ಸರ್ವೇ ಸಾಮಾನ್ಯವಾಗ್ತಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬಹುತೇಕರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗೆ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಈ ಬೆನ್ನಲ್ಲೇ ವೈದ್ಯಕೀಯ ಲೋಕದಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ. ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ವ್ಯಕ್ತಿಗೆ ಕೃತಕ ಹೃದಯವನ್ನ ಅಳವಡಿಸಿ ವೈದ್ಯರು ಮರುಜನ್ಮ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿರೋ ಸ್ಪರ್ಶ ಆಸ್ಪತ್ರೆ ವೈದ್ಯರು ಕೃತಕ ಹೃದಯ ಅಳವಡಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ. ಅಂದಹಾಗೆಯೇ ಇದು ರಾಜ್ಯದ ಮೊದಲ 3rd ಜನರೇಷನ್ LB ಯಶಸ್ವಿ ಕೃತಕ ಹೃದಯ ಕಸಿ ಚಿಕಿತ್ಸೆ. ಕರ್ನಾಟಕದ ಪೇಷಂಟ್ಗೆ ಕೃತಕ ಹೃದಯ ಅಳವಡಿಸಿರೋದು ಇದೇ ಮೊದಲು. ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಅಶ್ವಿನ್ ಕುಮಾರ್ ತಂಡ ವ್ಯಕ್ತಿಗೆ ಕೃತಕ ಹೃದಯ ಅಳವಡಿಸಿ ಯಶಸ್ವಿಯಾಗಿದ್ದಾರೆ. ಇದಕ್ಕಾಗಿ 1,10,00,000 ಖರ್ಚು ಮಾಡಲಾಗಿದೆ. ಕೃತಕ ಹೃದಯದ ಮೂಲಕ ಜೀವನ ಪೂರ್ತಿ ಬದುಕು ಸಾಗಿಸುವ ಶಕ್ತಿ ನೀಡಲಾಗಿದೆ. ಹೃದಯದ ಪಂಪ್ ಮಾಡೋ ಶಕ್ತಿ ಕಡಿಮೆಯಾದಾಗ ಹೃದಯ ವೀಕ್ ಆಗುತ್ತೆ. ಅಂತ ಸಮಯದಲ್ಲಿ ಹೃದಯಕ್ಕೆ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋಕೆ ಆರ್ಟಿಫಿಷಿಯಲ್ ಹಾರ್ಟ್ ಅಂದ್ರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ LVAD ಎಂದು ಕರೆಯುತ್ತೇವೆ. ಇದು 3ನೇ ಜನರೇಷನ್. ಇದನ್ನ ನಾವು ಫೇಲ್ಯೂರ್ ಹಾರ್ಟ್ಗೆ ಅಳವಡಿಸಿದಾಗ ಈ ಡಿವೈಸ್ ಪಂಪ್ ಮಾಡಿ ಬ್ಲಡ್ ಅನ್ನ ನಮ್ಮ ದೇಹದಲ್ಲಿ ಸರ್ಕ್ಯುಲೇಟ್ ಮಾಡುತ್ತೆ. ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಹಾಕಿಸಿಕೊಂಡವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇರೋಲ್ಲ. ಈ ಡಿವೈಸ್ ಹಾಕಿಸಿಕೊಳ್ಳುವ ವ್ಯಕ್ತಿ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬಹುದು. ಒಟ್ನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಈ ಡಿವೈಸ್ ವರದಾನವಾಗಿರೋದಂತೂ ಸುಳ್ಳಲ್ಲ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.